ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಸುಂಕದ ಕೆರೆ ಓಣಿಯಲ್ಲಿ ಇರುವಂತಹ ಶ್ರೀ ಮೈಲಾರಲಿಂಗೇಶ್ವರ ಶಿಬಿರಕ್ಕೆ ಕಾರ್ತಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಜಾಂಜಿ ಮೇಳ, ಡೊಳ್ಳು ಮೇಳ, ಕುಣಿತ ಹಾಗೂ ಜೋಗಮಗಳು ಜೋಗುಳಪದ ಹಾಡನ್ನು ಹೇಳಲಾಗಿತ್ತು. ಗೂರಪ್ಪ ಜನವರು ಕುದುರೆಕಾರು ಕುಣಿತವನ್ನ ಮಾಡಲಾಗಿದೆ. ನಂತರ ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನ ಭಾಗವಹಿಸಿದ್ರು ಮತ್ತು ಭಕ್ತ ಮಂಡಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಅದು ವಿಶೇಷವಾಗಿ ಹೋಳಿಗೆ ಊಟವನ್ನ ಮಾಡಲಾಗಿತ್ತು. ಊಟದ ವ್ಯವಸ್ಥೆ ಮಾಡಿದಂತಹ ಮಹಿಳೆಯರು ಆದ ವಾಣಿ, ದೀಪಾ ಉರುಳಿ, ನಿರ್ಮಲಾ ಚಿಕ್ಕಣ್ಣವರ್, ಜಯಮ್ಮ ಹುರುಳಿ, ಮಾಲಕ್ಕ ಆಲದಗಟ್ಟಿ, ನಾಗಮ್ಮ ಹುರುಳಿ, ನೀಲಮ್ಮ ಕುಳಲ, ಪಾರವ್ವ ಕುಳಲ, ನೀಲಮ್ಮ ಆಲದಗಟ್ಟಿ ಇನ್ನು ಅನೇಕ ಮಹಿಳೆಯರು ಊಟ ತಯಾರಿಸುವಲ್ಲಿ ಭಾಗಿಯಾಗಿದ್ರು. ಊಟವನ್ನ ತಯಾರು ಮಾಡಿದಂತಹ ಮಹಿಳೆಯರಿಗೆ ಧನ್ಯವಾದಗಳು ಕೋರಿದ್ರು. ಎಲ್ಲ ಹಿರಿಯರು ಕೂಡಿ ಈ ಒಂದು ಕಾರ್ತಿಕೋತ್ಸವವನ್ನು ಮಾಡುತ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಕಾರ್ತಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಪೂರ್ವ ಸುಂಕದಕೆರೆ ಓಣಿಯಲ್ಲಿ ಇರುವಂಥ ಮಾಲ್ತೇಶ ದೇವರ ಶಿಬಿರದ ಅಂಗವಾಗಿ ಪ್ರತಿ ವರ್ಷದಂತೆ ಕಾರ್ತಿಕೋತ್ಸವ ಅಂಗವಾಗಿ ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಜೋಗಮ್ಗಳು, ಗೊರಪ್ಪುಗಳು, ಎಲ್ಲ ಸದ್ಭಕ್ತರು ಬಹಳ ಚೆನ್ನಾಗಿ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ಕೂಡ ಸತತವಾಗಿ ನಡೀತಾ ಇದೆ. ಮೈಲಾರಲಿಂಗನ ಕುರುವು ಭಯಂಕರ ನಮಗೆ ಶಿಬಿರದ ಕುರುವು ಹೆಚ್ಚಾಗಿ ಬಿಟ್ಟೈತಿ. ಇದೇ ರೀತಿ ಒಬ್ಬ ಇಸ್ಲಾಂ ಧರ್ಮದ ಮುಸ್ಲಿಮ್ಸ್ ಮನುಷ್ಯ ಅವು ಕೂಡ ಜಾಫರ್ ಸಾಬ್ ಬಡಗಿ ಅಂಥೇಳಿ ಆ ದೇವರಿಗೆ ಅವ ಭಯಂಕರ ಪ್ರೋತ್ಸಾಹ ಕೊಟ್ಟು ಆ ದೇವ್ರ ಬೇಡಿಕೆಯಿಂದಾಗಿ ಇಡೀ ಇಲ್ಲಿ ನಮ್ಮ ಓಣ್ಯಾಗೆಲ್ಲ ಮನೆ ಒಂದು ಕನಿಷ್ಠ ಒಂದು 50 ಮನೆ ಕಟ್ಟಿದ್ದಾನ. ಆ ದೇವರಲ್ಲಿ ದೊಡ್ಡ ಕುರು ಐತೆ ಅನ್ನೋದಕ್ಕೆ ಅವನಿಗೆ ಕೂಡ ಸನ್ಮಾನ ಮಾಡಲಾಯಿತು. ಎಲ್ಲ ನಮ್ಮ 7 ಕೋಟಿ ಭಕ್ತರು ಕೂಡ್ಕೊಂಡು ಸನ್ಮಾನಿಸಲಾಯಿತು. ಸದಾ ಮಧುರವಾಗಿರ್ತಕ್ಕಂಥ ಜನರು 7 ಕೋಟಿ ಮ್ಯಾಗೆ ಭಕ್ತಿ ಸೇವೆ ನಿಟ್ಟು ನಡೆದ್ರೆ 7 ಕೋಟಿ ಸದಾ ಮಧುರವಾಗಿ ಯಾರನ್ನು ಕೈ ಬಿಡಂಗಿಲ್ಲ ಅನ್ನೋಂಥ ವಿಷಯ ಹೇಳಿ ನಮ್ಮ 4 ಮಾತು ಮುಗಿಸ್ತಾ ಇದ್ವಿ. ಈ ವರ್ಷವೂ ನಾವು ಹುಗ್ಗಿಯನ್ನು ಮಾಡ್ತಿದ್ವಿ. ಮೈಲಾರಲಿಂಗೇಶ್ವರನ ಕಾರ್ತಿಕೋತ್ಸವಕ್ಕೆ ಈ ವರ್ಷ ಹೋಳಿಗೆಯನ್ನು ಮಾಡಿದ್ದೇವೆ. ಈ ಹೋಳಿಗೆ ಮಾಡೋದ್ರಿಂದ ಇಲ್ಲಿರೋ ಎಲ್ಲ ಮಹಿಳೆಯರಿಗೂ ಬಹಳ ಸಂತೋಷವಾಗಿದೆ. ಸಾರ್ವಜನಿಕರು ಮತ್ತು ಸ್ಥಳೀಯ ಗಣ್ಯರು ಆದ ಪೊಲೀಸ್ ಅಧಿಕಾರಿಗಳು ಆಗಿರುವಂತಹ ಡಿಎನ್ ಕೂಡಲ, ಮಾಂತೇಶ್ ರಾಣೋಜಿ, ಸುರೇಶ್ ರಾಣೋಜಿ, ನೀಲಪ್ಪ ಕುರಿ, ಸೋಮಣ್ಣ ಕುರಿ, ಯಲ್ಲಪ್ಪ ಸುಂಕದ, ನಾಗರಾಜ್ ರಾಣೋಜಿ, ಬಾಪುಗೌಡ್ರು ಪಾಟೀಲ್, ಗಂಗಾಧರ್ ಪೂಜಾರಿ, ವಿರೂಪಾಕ್ಷಪ್ಪ ಹುರುಳಿ, ಬಸವರಾಜು ಸುಂಕದ, ವಕೀಲರು ಶಿಗ್ಗಾವ್ ರಮೇಶ್ ಗಾಳೆಮ್ಮನವರ, ಗಿರೀಶ್ ನಾಗರಹಳ್ಳಿ ಹಲವಾರು ಭಕ್ತ ಜನ ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಶಿಗ್ಗಾವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.